ಶೇರ್ ಮಾಡ್ಬೋದು. ನಾನೇನು ಹೇಳೋದು ಚಿಂತಾಮಣಿ ಸ್ಟ್ಯಾಂಡ್ ಅಲ್ಲ, ಇಲ್ಲೇ ಸ್ಟ್ಯಾಂಡ್ ಫಿಟ್ನೆಸ್ ಎಷ್ಟು ಜನ ಇರ್ತಾರೆ, ಎಷ್ಟು ಜನ ಆಗ್ತಾರೆ, ಏನು ಅಂತ ನೀವು ಮಾಹಿತಿ ಕೊಡಬೇಕು ಕಮಿಟಿ ಇಲ್ಲ. ಮತ್ತೆ ಎಷ್ಟು ಜನ ಹೇಳಿದ್ರೆ ಅದ್ರ ಮೇಲೆ ಬಿಡಬಾರ್ದು. ಯಾಕಂದ್ರೆ ಅವ್ರು ಎಷ್ಟು ಜನ ಹೇಳಿದ್ರೆ ಅಷ್ಟು ಮಾತ್ರ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ತಾರೆ. ನೀವು ಅದ್ರ ಮೇಲೆ ಜಾಸ್ತಿ ಜನ ಆಗ್ತೀವಿ, ಅದ್ರ ಮೇಲೆ ಬಿದ್ದೋದ್ರೆ ಆಮೇಲೆ ಅವ್ರ ಜವಾಬ್ದಾರಿ ಯಾರು ಡಿಸ್ಟ್ರಿಬ್ಯೂಷನ್ ಲಂಗರ್ಖಾನದು ನಾವು ಆಲ್ರೆಡಿ ನಮ್ಮ ಕಾದ ಹೇಳಿದ್ರೆ ಯಾರೇ ಅಡುಗೆ ಮಾಡಬೇಕಂದ್ರು ಏನೇ ಮಾಡಬೇಕಂದ್ರು ಈ ಸಲ ಹೇಳಿದ್ರೆ ಕಟ್ಟುನಿಟ್ಟಾಗಿ ಪರ್ಮಿಷನ್ ತಗೋಬೇಕು. ಇಲ್ಲಾಂದ್ರೆ 100% ನಮ್ಮ ಆಫೀಸ್ಗಳಲ್ಲಿ ರಿಪೋರ್ಟ್ ಆಗ್ತದೆ. ಏನಂತ ಆಗ್ತೀನಿ ಕಮಿಟಿಯಿಂದ ಇದೆಲ್ಲ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತಾ ಇದೆ, ಏನು ಪಬ್ಲಿಕ್ ಸೇಫ್ಟಿ ಪ್ರಾಬ್ಲಮ್ ಆಗ್ತದೆ ಅಂತ ನಾನು ಹೇಳಿದೆ. ನಾಳೆ ಎಂಕ್ವೈರಿ ಆಗ್ಬೋದು, ಇನ್ನೊಂದು ಆಗ್ಬೋದು, ನನ್ನ ಜವಾಬ್ದಾರಿ ಎಲ್ಲ ಮುಂದೆ ಹೇಳ್ತೇನೆ. ಲಂಗರ್ಖಾನ ನೀವು ಬೇರೆ ಮಾಡ್ತಾ ಇದ್ರೆ ಅದೆಲ್ಲದಕ್ಕೂ ಪ್ರತಿಯೊಂದಕ್ಕೂ ಕೂಡ ಒಂದು ಡಾಕ್ಯುಮೆಂಟ್ ಇಲ್ಲಬೇಕು, ಪರ್ಮಿಷನ್. ಅದಕ್ಕೆ ಷರತ್ತುಗಳಾಗಿ ಅಷ್ಟೇ ಹೇಳಿದ್ದೀನಿ, ಷರತ್ತುಗಳಾಗಿ ಕಂಡೀಷನ್ ವೈಲೇಟ್ ಆದರೆ ಅವ್ರ ಹತ್ರ ಫೈನ್ ಕಲೆಕ್ಟ್ ಮಾಡಿ, ಇಲ್ಲಾಂದ್ರೆ ಅವ್ರನ್ನ ಕೇಸ್ ಬುಕ್ ಮಾಡಿಸಿ. ನಾಳೆ ಸುಮ್ಮನೆ ಪ್ರತಿಯೊಂದು ಸತ್ತು ಬರ್ತಾರೆ, ರೇಟ್ ಮಾಡ್ತಾರೆ, ಅಟೆಂಪ್ಸ್ ಆಗ್ತಾರೆ. ಕ್ಲೀನ್ ಮಾಡೋದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಬೇಕು. ಇಲ್ಲಿ ಆ ಥರ ಆಗಬೇಕು, ಏನು ಮಾಡೋಕ್ಕೆ. ಆಮೇಲೆ ಫುಡ್ ಕೌಂಟರ್ಸು ಲಾಸ್ಟ್ ಟೈಮ್ ಹೇಳಿದೆ, ಫುಡ್ ಕೌಂಟರ್ಸ್ ಮಾಡ್ಕೊಡ್ತೀನಿ ನೀವು ಯಾವ ಥರ ಮಾಡ್ತೀರಾ ಅದು ಇನ್ನೊಂದು ಡಿಸ್ಟ್ರಿಬ್ಯೂಷನ್ ಇಟ್ಟಿದ್ದು. ಆಮೇಲೆ ಗ್ಯಾಸ್ ಹೌದು, ಈ ಗ್ಯಾಸ್ ಹೌಸ್ ಬಂದಾಗ ನಮ್ಮ ಡಿಪಾರ್ಟ್ಮೆಂಟ್ ಟೆಕ್ನಿಕಲ್ ಸೀಟ್ ಮಾಡಿ ಇದವರೆಲ್ಲ ಸ್ವಲ್ಪ ಹುಷಾರು. ಟ್ರಾಫಿಕ್ ಕಂಟ್ರೋಲ್ ನೋಡಿ, ಲಾಸ್ಟ್ ಟೈಮ್ ನಾವು ಬಂದಾಗ ಹೋಗಿ ಬೀರಿಗೆ ತಪ್ಪೇನಲ್ಲ ಇಶ್ಯೂ ಇದೆ. ಬಟ್ ಏನಂದರೆ ನೀವೆಲ್ಲ ಕಡೆ ಎಲ್ಲ ಒಂದು ಕಡೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಅಲ್ಲಿ ಬರೋದು ಅವರು ಇದ್ದಾರೆ, ಇದೆಲ್ಲ ಕಾಣಿಸ್ತಾ ಇದೆ, ಟೆನ್ಷನ್ ಇದೆ ಅಂದರೆ ಅಲ್ಲಿ ನಿಲ್ಲಿಸ್ತಾರೆ, ಆರಾಮ ಮಾಡ್ತಾರೆ. ಅದಾದ್ಮೇಲೆ ನಮಗೆ ಸೊ ಅದಕ್ಕೆ ಸ್ವಲ್ಪ ರ್ಯಾಂಡಮ್ ಓಡಾಡಿ ಕೇಸ್ ಬುಕ್ ಮಾಡಿ ತಿಳಿಸಿ ಒಂದೆರಡು ಫೋಟೋ ಹಾಕಿ ಜನಕ್ಕೆ ಗೊತ್ತಾಗುತ್ತೆ ಏನು ಭಯ ಇರ್ತದೆ. ಸ್ವಲ್ಪ ಪ್ಲಾಸ್ಟಿಕ್ದು ಈಗ ಆ್ಯಕ್ಚುಲ್ ಆಗೇ ಒಂದು ಪ್ಲಾಸ್ಟಿಕ್ ಬಗ್ಗೆ ನಾವು ಇದನ್ನೆಲ್ಲ ಡಿಸ್ಕಷನ್ ಮಾಡ್ಕೊಂಡಿದ್ವಿ. ಪ್ಲಾಸ್ಟಿಕ್ ರಿಲೇಟೆಡ್ ನಾವು ಬೇರೆ ಒಂದು ಆ್ಯಕ್ಷನ್ ಅಂದ್ಕೊಂಡಿದ್ದೀವಿ, ಅದನ್ನು ಮಾಡ್ತೀವಿ. ಪ್ಲಾಸ್ಟಿಕ್ದು ಅಷ್ಟೇ ಈಗಲೇ ಹೇಳ್ತಾ ಇದ್ದೀವಿ ಮೀಡಿಯಾ ಮುಖಾಂತರ ಕೂಡ. ಸಿಂಗಲ್ ಯೂಸ್ ವಿತೌಟ್ ರಿಸೈಕ್ಲಬಲ್ ಪ್ಲಾಸ್ಟಿಕ್ 100% ಬ್ಯಾನ್ ಆಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಎಷ್ಟೇ ಚಿಕ್ಕಬಳ್ಳಾಪುರದಲ್ಲಿ ಬ್ಯಾನ್ ಮಾಡಿದ್ದೀವಿ. ಯಾರೇ ಆಗಿದ್ರು ಅದನ್ನು ಇಟ್ಕೊಂಡು ಮಾಸ್ ಪ್ರೊಡಕ್ಷನ್ ಮಾಡಿಕೊಂಡು ಯಾರು ನಡೆಸ್ತಾ ಇದ್ದಾರೆ 100% ಸೀಸ್ ಮಾಡ್ತೀವಿ, ಕೇಸ್ ಬುಕ್ ಮಾಡ್ತೀವಿ. ಇದು ಆಲ್ರೆಡಿ ಮಾಡಿದ್ದಾರೆ. ಆದರೂ ಕೂಡ ಇನ್ನೊಂದು ಸಲ ನಮ್ಮ ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೀನಿ, ನಮಗೇನಾದರೂ ಪ್ಲಾಸ್ಟಿಕ್ ಸಿಕ್ಕಿದೆ ಸೀಸ್ ಆದರೆ ಮಾಸ್ ಪ್ರೊಡಕ್ಷನಲ್ಲಿ 100% ಕೇಸ್ ಬುಕ್ ಮಾಡ್ತೀವಿ, ಫೈನ್ ಕಲೆಕ್ಟ್ ಮಾಡ್ತೀವಿ. ನಾಳೆ ಕೇಸ್ ಕೂಡ ಬುಕ್ ಆಗುತ್ತೆ. ಆಂಬುಲೆನ್ಸ್ ಇರ್ತಿಲ್ಲ. ಪ್ರಾಬ್ಲಮ್ ಏನಂದರೆ ಆಂಬುಲೆನ್ಸ್ಗೆ ನಾನು ನೋಡಿದ್ದೀನಿ ಸಿಕ್ಕಾಪಟ್ಟೆ ವೇಷನ್ ಮಾಡ್ತಾರೆ, ಯಾವಾಗ ತಲೆ ಸುತ್ತಿದ್ದು ಅವ್ರನ್ನ ನಾವು ತಗೊಂಡು ಹೊರಗಡೆ ಹಾಕ್ಬೇಕಂದ್ರೆ ಸ್ಟ್ರೆಚರ್ ಒಂದು ಕಡೆ ಇದೆ, ಬೆಡ್ಶೀಟ್ ಒಂದು ಕಡೆ ಇದೆ, ಅದು ಒಂದು ಕಡೆ ಕರೆಕ್ಟಾಗಿ ಆಗಲಿಲ್ಲ. ಆಮೇಲೆ ಇದು ಟಾಯ್ಲೆಟ್ಸ್ ಆ್ಯಕ್ಚುಲಾಗಿ ಎಲ್ಲ ನಾವು ಅವಾಗಿನ ಮಾಡಿದ್ವಿ. ಟಾಯ್ಲೆಟ್ ಎಲ್ಲದಕ್ಕೂ ಮುಖ್ಯ. ನೀವು ಅದನ್ನ ಕರೆಕ್ಟಾಗಿ ಅದು ಆಪ್ರೇಟ್ ಮಾಡಿ ಹೋಗಿಲ್ಲ ಅಂದರೆ ಎಷ್ಟು ಕ್ಲೀನ್ ಮಾಡೋದು, ಎಷ್ಟು ಪ್ಲಾಸ್ಟಿಕ್ ಕಸ ಕಂಪ್ಲೀಟ್ಲಿ ಸಾಧಾರಣ ಯಾರು ಇರ್ತಾರೆ ಚಿಕನ್ ಪೇಷಂಟ್ ಇರ್ತಾರೆ, ನಾವಂತ ಮಾಡೋಕ್ಕಾಗಲ್ಲ. ಅಂಥವ್ರು ಅಟ್ಲೀಸ್ಟ್ ನೀಟಾಗಿ ಟಾಯ್ಲೆಟ್ಸ್ ಇದೆ ಅಂತಂದರೆ ಅಟ್ಲೀಸ್ಟ್ ಅದಕ್ಕೆ ಅವ್ರನ್ನ ಕ್ಲೀನ್ ಲೈನ್ ಮಾಡ್ತಾರೆ. ದಯವಿಟ್ಟು ನೋಡಿ ಕಮಿಟಿ ಅವರಿದ್ದೀರಾ, ಟಾಯ್ಲೆಟ್ಸ್ ಸ್ವಲ್ಪ ಮಾಡ್ತೀವಿ. ನಾನು ಹೇಳ್ತಾ ಇದ್ದೀನಿ, ಈ ಸಲ ಉಳಿಸೋದು ಇನ್ನೊಂದಾಗಲಿ ಏನಾಗಲಿ ಈ ಸಲ ಮೀಡಿಯಾದಲ್ಲಿ ರಿಪೋರ್ಟ್ ಮಾಡೋದು ಅಥವಾ ಯಾರು ಕಂಪ್ಲೇಂಟ್ ಮಾಡಿದ್ರೆ 100% ಇಂಗ್ಲೀಷಲ್ಲಿ ರಿಪೋರ್ಟ್ ಆಗ್ತದೆ ಕೊಡಿ. ಅಲ್ಲಿಂದ ಎಂಕ್ವೈರಿ ಆಗುತ್ತೋ ಇನ್ನೊಂದು ಆಗುತ್ತೋ ನನಗೆ ಕ್ಲೀನಿನೆಸ್ ಇರಬೇಕು, ಇದ್ದಿದ್ದು ನೀವು ಇಂಟರ್ನಲ್ ಆಗಿ ಅಮೌಂಟ್ ಏನು ಮಾಡ್ತಾ ಇದ್ರೆ ಅದೆಲ್ಲ ಬರೋಲ್ಲ. ನಿಮಗೆ ಬೇರೆ ಅಥಾರಿಟಿಗೆ ಅವ್ರನ್ನ ಮಾತಾಡ್ಬಿಟ್ಟು ಅವರು ನೀವು ಆಯಿತು ಅವರ ಬರೋಂಥ ವಿಚಾರ ಲ್ಯಾಂಡ್ ಆರ್ಡರ್ ಕ್ಲೀನ್ಲಿನೆಸ್ ಆಚೆ ಕಡೆ ಪಂಚಾಯತಿ ಇದು ಆದಷ್ಟು ಪ್ಲಾಸ್ಟಿಕ್ ಅಲ್ಲ ಪೇಪರ್ ಪ್ಲಾಸ್ಟಿಕ್ ಪೇಪರ್ ಮ್ಯಾಕ್ಸಿಮಮ್ ಪೇಪರ್ ಮತ್ತು ರೆಡ್ಡಿನ ಏನು ಮಾಡಿದ್ರೆ ಗ್ಲಾಸ್ ಎಲ್ಲ ಇಶ್ಯೂಸ್ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸಲ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾತಾಡಿದ್ರೆ ಆಮೇಲೆ ಬೇಕಿದ್ರೆ ಆಚೆ ಕಡೆ ಈಗ ಡಿಗ್ರಿ ಕೇಸಸ್ಸು ಪ್ಯಾಂಡಮಿಕ್ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಆಫ್ ಕರ್ನಾಟಕ ಅದನ್ನು ಕ್ಲಿಯರ್ ಮಾಡಿದೆ. 25,000 ಕೇಸಸ್ ಕ್ರಾಸ್ ಆಗಿದೆ. ಸೊ ಎಲ್ಲ ಕಡೆ ಸ್ವಲ್ಪ ಡಿಗ್ರಿ ಕೇಸಸ್ ಜಾಸ್ತಿ ಇರೋದ್ರಿಂದ ಫಾಗಿಂಗ್ ಮಾಡಿದ್ದೀವಿ. ಮತ್ತು ಡಸ್ಟು ಈ ಆಸ್ಮಾ ಪೇಷಂಟ್ಸ್ ಎಲ್ಲ ಬರ್ತಾರೆ. ಆದಾಗ ಅದ್ಯಾರೋ ಒಂದು ಅಲ್ಲಿ ಕರೆಸಿದ್ರು, ಇಲ್ಲಿ ಬೆಂಗಳೂರಿಗೆ ಅದ್ಯಾರೋ ಒಕ್ಬರ್ಡ್ನ ಅವರು ಒಂದು ನಿರ್ಮಲದ ಯಾವ ರೀತಿ ಒಂದು ಬ್ಲೂ ಪ್ರಿಂಟ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ 40 ಕೋಟಿನೋ 50 ಕೋಟಿನೋ ಪ್ರಾಜೆಕ್ಟ್ ಆಗ್ತಾ ಇದ್ರು. ಸೊ ಅದು ಮಿನಿಸ್ಟರ್ ಬಂದಾಗ ಮಾತಾಡ್ತಾರೆ. ಅಂದರೆ ಇಷ್ಟು ಚೆನ್ನಾಗಿ ಆಗಬೇಕಂತ ಎಲ್ರಿಗೂ ಇದೆ. ಅವ್ರು ಹೇಳಿದಾಗೆ ಕರೆಕ್ಟು ಅಂಗಡಿಗಳೆಲ್ಲ ರೋಡ್ ಹತ್ರನೇ ಇದ್ದರೆ ಅಲ್ಲಿ ಕ್ಲೀನ್ ಮಾಡೋರು ಯಾರು. ಆಮೇಲೆ ಅದೊಂದು ಸೊ ಇಲ್ಲಿ ಒಂದು ಟ್ರ್ಯಾಕ್ಟರ್ ಇದೆ,
ಒಂದು ಟ್ರ್ಯಾಕ್ಟರ್ ನಾವು ಇಲ್ಲಿ ಬಿಡ್ತೀವಿ, ಇನ್ಯಾವ ಟ್ರ್ಯಾಕ್ಟರ್ ಸಿಗಲ್ಲ. 5 ಟ್ರ್ಯಾಕ್ಟರ್ ನೀವು ಇಟ್ಕೋಬೇಕು. ಇಲ್ಲಿ ಒಂದು 10 ಜನ 20 ಜನ ನೀವು ಇಟ್ಕೋಬೇಕು, ಇಲ್ಲಿ ಕ್ಲೀನ್ ಮಾಡಬೇಕು. ಕುಡಿಯೋ ನೀರಿನ ವ್ಯವಸ್ಥೆ ನಮ್ಮ ಪಿ ಡಿ ಒಗೆ ಹೇಳ್ತೀವಿ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಾರೆ. ಪ್ಲಾಸ್ಟಿಕ್ಕು ಊಟದ ಏನು ಹೇಳ್ತಾರೋ ರಂಗಕಾಲದಲ್ಲಿ ಊಟದ್ದು, ಆ ಊಟದ್ದು ದಯವಿಟ್ಟು ಪ್ಲಾಸ್ಟಿಕ್ ಕವರ್ಸಲ್ಲಿ ಸುತ್ತಿ ಪಕ್ಕಕ್ಕೆ ಕೊಡೋದು ಬೇಡ. ಅದಕ್ಕೆ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳಿ. ನೀವು ಹೇಳ್ದಂಗೆ ಫಸ್ಟೇ ಸ್ಟಾರ್ಟಿಂಗಲ್ಲೇ ಅವ್ರ ನಂಬರ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇಂಥ ದಿವಸ ಇಂಥ ಹೊತ್ತಿಗೆ ನಾವು ಊಟ ಕೊಡ್ತೀವಿ ಅನ್ನೋದು ಅಂಥವ್ರು ಮಾತ್ರನೇ ಇಲ್ಲಿ ಕೊಡಿ. ಸೊ ಇದು ಆಮೇಲೆ ರೈತರಿಗೆ ರೈತರು ಯಾರೋ ಒಂದಷ್ಟು ರಘು ಎಲ್ಲ ಮಾತಾಡ್ತಾ ಇದ್ರು ಅವರಲ್ಲಿ, ರೈತರು ಬೆಳೆ ಇಟ್ಟಿದ್ದಾರೆ ಅವರೆಲ್ಲ ಹೋಗ್ತಾರೆ ಅಂತೇಳಿ. ದಯವಿಟ್ಟು ನಮ್ಮ ಬೆಳೆ ಅಂದರೆ ರೈತರದೇ ಬೆಳೆ, ನೀವು ಟೊಮ್ಯಾಟೊ ಕಟ್ಟಿಗಳಿದಾವಲ್ಲ, ಆ ಟೊಮ್ಯಾಟೊ ಕಟ್ಟಿಗಳನ್ನು ಅಲ್ಲಲ್ಲಿ ನಾಟಿ ಮಾಡಿ ಒಂದು ಟೇಪ್ ಸುತ್ತಿ ಅಷ್ಟಕ್ಕೂ ಏನಾದ್ರು ನೀರು ಬಂದರೆ ಇವ್ರಿಗೆ ಹೇಳಿ. ಯಾಕಂದ್ರೆ ನಮ್ಮ ಬೆಳೆ ನಾವು ರಕ್ಷಣೆ ಮಾಡ್ಕೊಂಡಿಲ್ಲ ಅಂತಂದರೆ ನಾವು ಪೊಲೀಸವ್ರಿಗೆ ಹೇಳಿದ್ವಿ ಏನು ಮಾಡಲಿಲ್ಲ ಅಂತ ಅನ್ನೋದು ಬೇಡ. ನಮ್ಮದೇ ಬೆಳೆ ನೀವು ಕಷ್ಟಪಟ್ಟು ಹಾಕಿದ್ದೀರಿ, ಮಳೆ ಅಂದೆ ಗಾಳಿ ಅಂದೆ. ಸೊ ಅದನ್ನು ಅಲ್ಲಲ್ಲ ಟೊಮ್ಯಾಟೊ ಕಟ್ಟಿ ಹಾಕಿ ಒಂದು ಟೇಪ್ಸು ಒಂದು 2-3 ರೌಂಡ್ ಟೇಪ್ ಸುತ್ತಿ ಸೊ ನೀವು ರಕ್ಷಣೆ ಮಾಡ್ಕೊಳ್ಳಿ. ಅದು ನೀರು ಏನಾರ ಬಂದರೆ ಅವ್ರಿಗೆ ಹೇಳಿ. ಯಾಕಂದರೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಾ ಇರ್ತವೆ. ಅವರು ಈ ಸಲ ಏನೋ ಸ್ಟ್ರಿಕ್ಟಾಗಿ ಚೆಕ್ ಮಾಡ್ತೀನಿ ಅಂತ ಹೇಳಿದ್ರೆ ಚೆಕ್ ಮಾಡ್ಕೊಳ್ತಾರೆ. ಇನ್ನು ಹೆಲ್ತ್ ಅವರು ಆಂಬುಲೆನ್ಸು ಹೊರಗಡೆ ಇಟ್ಕೊಳ್ತಾರೆ. ಯಾಕಂದರೆ ಹೆಲ್ತ್ ಪ್ರಾಬ್ಲಮ್ಸ್ ಇಲ್ಲೇ ಆಗೋದ್ರಿಂದ ಆಂಬುಲೆನ್ಸ್ ಇಲ್ಲೇ ಇರ್ತದೆ, ಆಂಬುಲೆನ್ಸ್ ಇರುತ್ತೆ ವಿತ್ ಡಾಕ್ಟರ್ಸು ಮತ್ತು ನರ್ಸಸ್ಸು ಇಲ್ಲೇ ಇರ್ತಾರೆ. ಇನ್ನು PWD ಅವರು ಫಸ್ಟ್ ಚೆಕ್ ಮಾಡಿಕೊಂಡು ನಿಮಗೆ ಕೊಡಲಿ ಅದನ್ನು, ಇಷ್ಟು ಜನ ಕೆಪಾಸಿಟಿ ಅಂತೀವಿ. ಅದನ್ನು ನೀರು ಬಂದಾಗ ನಾಗರಾಜು ಏನು ಮಾಡೋಕ್ಕಾಗಲ್ಲ, ನಾಗರಾಜ್ ಬಂದು ಎಲ್ಲರೂ ತಳ್ಳೋಕ್ಕಾಗಲ್ಲ. ಸೊ ಅದು ನಿಮಗಿರ್ಬೇಕು ಒಪ್ಕೊಂಡವ್ರಿಗೆ. ಆಮೇಲೆ ಬೆಸ್ಕಾಮ್ ಅವ್ರಿಗೆ ಹೇಳಿದ್ರೆ, ಬೆಸ್ಕಾಮ್ ಅವ್ರದ್ದು ಲೈನ್ಗಳು ಅಲ್ಲೆಲ್ಲ ಹೋಗ್ತಾವೆಲ್ಲ ಫಸ್ಟೇ ರೆಡಿ ಮಾಡ್ಕೊಂಡಿದ್ದೀವಿ. ಬೆಸ್ಕಾಮ್ ಲೈನ್ಗಳನ್ನು ರೆಡಿ ಮಾಡಿ ಆದ ನಂತರ ಎಲ್ಲೆಲ್ಲಿ ಜಾಯಿಂಟ್ ಇದೆ ಅಲ್ಲೆಲ್ಲ ಫಸ್ಟ್ ರೆಡಿ ಮಾಡಿಕೊಂಡು ಆ ನಂತರ ಅಲ್ಲಿ ಏನೋ ಹೋದರೆ ಅವ್ರು ಇರ್ತಾರೆ. ನೀವು ಫಸ್ಟೇ ರೆಡಿ ಮಾಡಿದೆ ಮತ್ತು ಜಾಯಿಂಟ್ ಇಲ್ಲಿಂದ ಇಲ್ಲಿಗೆ ಹಾಕ್ಕೊಳ್ಳೋದು ಮತ್ತು ಅವ್ರು ಕರೆಯೋದು ಅದು ಚೆನ್ನಾಗಿರಲ್ಲ. ಆಮೇಲೆ ಫೋನ್ ನಂಬರ್ ಸೇರಿದ್ದಾರೆ, ಫೋನ್ ನಂಬರ್ಸ್ ದಯವಿಟ್ಟು 4-5 ಕಡೆ ಡಿಸ್ಪ್ಲೇ ಮಾಡಿದ್ರೆ ಅವ್ರಿಗೆ ಯಾರು ಕಾಲ್ ಮಾಡಬೇಕು, ನಾವು ಏನು ಪ್ರಾಬ್ಲಮ್ ಆಗಿದೆ ಅಂತೇಳಿ ಗೊತ್ತಾಗುತ್ತೆ. ಹಿಂದೆ ನಾವು ಪ್ಲಾಸ್ಟಿಕ್ ರೈಡ್ ಮಾಡಿದಾಗ 4 ಕ್ವಿಂಟಾಲ್ ಸಿಕ್ಕಿದ್ದು, 4 ಕ್ವಿಂಟಾಲ್ ಪ್ಲಾಸ್ಟಿಕ್ ಸಿಕ್ಕಿದೆ. ನಾವೆಲ್ಲ ಅಂಗಡಿಗೆ ಮನೆಗಳೆಲ್ಲ ಹೋಗಿ ಮೇಲ್ಗಿಂತ ರೂಲ್ಸ್ಗಿಂತ ಮೊದಲು 100% ರೈಡ್ ಆಗುತ್ತೆ. FIR ಮಾಡಿ ಪ್ಲಾಸ್ಟಿಕ್ ಏನಾದ್ರು ಕಂಡು ಬಂದರೆ FIR ಮಾಡಿ. ಇಷ್ಟು ಈ 3 ಅವರೊಂದು ಪ್ಲೇಸ್ ತೋರಿಸಿ ಅವ್ರು ಅಲ್ಲಿರಲಿ. ಅದು ಮುಗಿಸಾದ್ಮೇಲೆ ಎಲ್ಲರೂ ಸಹಕಾರ ನೀಡಿ ಒಳ್ಳೆ ಇದನ್ನು ಅಮ್ಮಜಾನ್ ಬಾಬಾಜಾನ್ ಏನು ಮುಗಿಸಾಲತ್ತೋ ಅದನ್ನು ಕಡ್ಡಾಯವಾಗೋಣ. ನೆಕ್ಸ್ಟು ನೀವೇನಾರು ಮಾಡಬೇಕಾದ್ರೆ ದಯವಿಟ್ಟು ಇವಾಗೇ ಆಕ್ಷನ್ ಪ್ಲಾನ್ ಮಾಡಿ. ಈ ಒಂದು ಸಭೆಗೆ ಹಾಜರಾಗಿರುವಂಥ ಮಾನ್ಯ ನಮ್ಮ ರಾಜ್ಯದಲ್ಲೆಲ್ಲ ನಮ್ಮ ರಾಷ್ಟ್ರದಲ್ಲೇ ಭಾಳ ಹೆಸರುವಾಸಿಯಾದಂಥ ಅಮ್ಮಜಾನ್ ಬಾಬಾಜಾನ್ ನಾವು ಮಕ್ಕಳಿಂದ ಕೇಳ್ಕೊಂಡು ಅಂತ ಅವರೆಲ್ಲ ಕೇಳ್ತಾರೆ ಅಂದರೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಕೇಳಿಲ್ಲ. ಅದಕ್ಕೆ ಎಲ್ಲರೂ ಅಧಿಕಾರಿಗಳಿಗೆ ಅಷ್ಟೇ. ಎಲ್ಲರದ್ದು ಉದ್ದೇಶ ಒಂದೇ ಇದೆ, ಚೆನ್ನಾಗಾಗಬೇಕು, ಇನ್ನೂ ಮುಂದೆ ಚೆನ್ನಾಗಿ ಒಳ್ಳೆ ಪ್ರಗತಿ ಸಾಧಿಸಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಪ್ರಚಲಿತ ಆಗಬೇಕು, ಎಲ್ಲರೂ ಜನ ಬರೋಂಗೆ ಆಗಬೇಕು, ಕ್ಲೀನ್ ಆಗಿರಬೇಕು, ಸಿಸ್ಟಮ್ಯಾಟಿಕ್ ಆಗಿ ನಡೀಬೇಕು ಅನ್ನೋದು ಉದ್ದೇಶ. ಇನ್ನೇನು ಬಂದು ಇದು ಮಾಡ್ತಾರೆ ಅಂತಲ್ಲ. ಮತ್ತೆ ನಮ್ಮ ಒಗ್ಗೂಡೋದು ಬಂದಾಗ ನಮಗೆ ಸ್ಪಂದಿಸಿಲ್ಲ ಇದೆಲ್ಲ ಇದು ಮಾಡಿ ಅವ್ರದ್ದೇನೋ ಒಂದು ನಿಯಮಗಳಿಂದ ಅದರ ಮೇಲೆ ಅವ್ರನ್ನ ಸಪ್ರೇಟ್ ಮಾತಾಡಬೇಕಾಗ್ತದೆ. ಈಗ ನಮ್ಮ ಇಲಾಖೆಗೆ ಸಂಬಂಧಪಟ್ಟಾಗ ನಾವು ಅಲ್ಲಿ KSRTC ಲಾಸ್ಟ್ ಇಯರ್ ಏನು ಮಾಡಿಲ್ಲ ಅಂದರೆ KSRTC ಬಸ್ ಸ್ಟ್ಯಾಂಡ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್ KSRTC ಬಸ್ ಸ್ಟ್ಯಾಂಡ್ ನಾವು ಮಾಡ್ಕೊಂಡಿದ್ದೀವಿ. ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೂ ನೀವು ಒಂದ್ಸಲ ನಮ್ಮ ಬೋರ್ಡ್ ಇದು ಸದ್ಯ ನಮ್ಮ ಬೆಂಗಳೂರು ದರ್ಗಾ ಕಮಿಟಿ ಅವರು ಏನಿದೆ ಇಲ್ಲಿ ದಯವಿಟ್ಟು ನಾವು ಪೊಲೀಸರು ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇರ್ತೀವಿ. ಅಂಗಡಿಗಳೆಲ್ಲ ಬಂದು ರೋಡ್ ಬಂದು ಕಂಜೆಸ್ಟೆಡ್ ಮಾಡ್ತಾರೆ. ಅದು ನೀವೊಂದ್ಸಲ ವೆಹಿಕಲ್ ಅನೌನ್ಸ್ ಮಾಡಿ ನೋಟಿಸ್ ಕೊಡ್ತೀರೋ ಅವ್ರ ಅಂಗಡಿಗೆ ಏನು ಕೊಡ್ತೀರೋ ಕೊಡಿ. ನಾವು ನಮ್ಮ ಮತ್ತೆ ಅದ್ರ ಮೇಲೆ ಇಟ್ಟಿದ್ದಾರೆ ಅಂದರೆ ನಾವು ಕ್ರಮ ತಗೊಳ್ತೀವಿ. ಮತ್ತು ಈ ಕಡೆಯಿಂದ ಬರೋ ಪಾರ್ಕಿಂಗ್ ಮಾಡೋದೆಲ್ಲ ಈಗ ಆ ಕಡೆಗೆ ನಾವು ಪಾರ್ಕಿಂಗ್ ವ್ಯವಸ್ಥೆ ಅಲ್ಲಿ ಮಾಡ್ಕೊಡ್ತೀವಿ. ನಮ್ಮ ಇವರು ಹೇಳಿದಂಗೆ ಕರ್ನಾಟಕದಲ್ಲಿ ಹುಡುಗರಿಗೆ ನಾವು ID ಕಾರ್ಡ್ಗಳು ದಯವಿಟ್ಟು ದರ್ಗಾ ಕಮಿಟಿಗಳೆಲ್ಲ ಕೋರ್ಟ್ಗಳನ್ನು ಸ್ವಲ್ಪ ಕೋಆಪರೇಷನ್ ಬೇಕು. ಎಲ್ಲರೂ ಸಹ ಆಧಾರ್ ಕಾರ್ಡ್ ತರಬೇಕು ಅಂತ ನೀವು ಗ್ರೂಪ್ಗಳಲ್ಲಿ ಆಗಿದೆ. ಯಾರ್ಯಾರು ಪ್ರೇಮಿಸ್ ಬರ್ತಾರೆ, ಪ್ರವಾಸಿಗಳು ಬರ್ತಾರೆ, ಇಲ್ಲಿ ನೋಡೋಕೆ ಬರ್ತಾರೆ, ಏನು ಬರ್ತಾರೆ, ಎಲ್ಲರೂ ಸಹ ಎನಿ ಟೈಮು ಪೊಲೀಸ್ ಚೆಕ್ ಮಾಡ್ಬೋದು. ಅವ್ರಿಗೇನೋ ಬೇರೆ ಇನ್ಫಾರ್ಮೇಷನ್ ಇದೆ, ಆಧಾರ್ ಕಾರ್ಡ್ ಚೆಕ್ ಮಾಡ್ತಾರೆ, ದಯವಿಟ್ಟು ನೀವು ಆಧಾರ್ ಕಾರ್ಡ್ ಕ್ಯಾರಿ ಮಾಡಿ ಅಂತ ಒಂದು ಇನ್ಫಾರ್ಮೇಷನ್ ಮೆಸೇಜ್ ಹೋಗಲಿ. ಪೊಲೀಸ್ ನಾವು ನಾಳೆಯಿಂದ ಸ್ಟಾರ್ಟ್ ಮಾಡ್ತೀವಿ ಆಧಾರ್ ಕಾರ್ಡ್, ಎಲ್ಲರದ್ದು ಆಧಾರ್ ಕಾರ್ಡ್ ಚೆಕ್ ಮಾಡ್ತೀವಿ. ಆಧಾರ್ ಕಾರ್ಡ್ ಇದೆ ಯಾವನ ಏನೇ ಬಂದಿರೋದ ಏನು ಹೆಚ್ಚು ಕಡಿಮೆ ಆಯಿತು ಇದಕ್ಕೋಸ್ಕರ ನಾವು ನಾಳೆಯಿಂದಲೇ ಸ್ಟಾರ್ಟ್ ಮಾಡಿ ಬಂದವ್ರಿಗೆಲ್ಲ ಟಿಕ್ಕಿ ಹಾಕೋಬಾರ್ದಲ್ಲ, ಸೇಫ್ಟಿ ಮೆಷರ್ಸ್ ನಾವು ಯಾರಿಗೂ ತೊಂದರೆ ಮಾಡ್ಕೋಬಲ್ಲ. ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಬರೋ ತಗೊಂಡು ಇಲ್ಲ ಒಂದು ಫೋಟೋ ತಗೋತೀವಿ. ಹೆಣ್ಮಕ್ಳಾದ್ರೆ ಏನೂ ಮಾಡೋಕ್ಕಾಗಲ್ಲ, ಹೆಣ್ಮಕ್ಳದ್ದು ನಮ್ಮ ಹೆಣ್ಮಕ್ಳಿಂದ ಅವ್ರು ಚೆಕ್ ಮಾಡ್ಕೊಳ್ತಾರೆ. ಇದು ನಿಮ್ಮ ಕಡೆಯಿಂದ ಒಂದು ಮೆಸೇಜ್ ಇರೋದು. ಈ ಲೋಕಲ್ ನಮ್ಮ ಹುಡುಗರು ಇವರು ಈ ಕಡೆಯಿಂದ ಇವರು ಹಳ್ಳಿ ಕಡೆಯಿಂದ ಮತ್ತೆ ಟೌನ್ ಕಡೆಯಿಂದ ಈ ಕಡೆ ಹಳ್ಳಿ ಕಡೆ ಹೋಗೋದಿದೆ, ಸುತ್ತಾಕೊಂಡು ಹೋಗ್ಬೋದು. ಕೆಲವರು ಹೋಗಲ್ಲ, ಆಲೋಚನೆ ಮಾಡಬೇಕು. ನಿಮಗೆ ಹೇಳ್ದಂಗೆ ಅವ್ರಿಗೆಲ್ಲ ನೀವು ಸಹ ಆಧಾರ್ ಕಾರ್ಡ್ ಆದರೆ ಆಧಾರ್ ಕಾರ್ಡ್, ಯಾಕಂದರೆ ಕೆಲವರು ಹೊಸಬ್ರು ಇರ್ತಾರೆ ಬೇರೆಯವರು, ನಾವು ಹೇಳಿರ್ತೀವಿ
ಲೋಕಲ್ ಮಾಡಿ ಎಲ್ಲ ಒಂದು 250 ಜನ 400 ಜನ ಪೊಲೀಸ್ ಬರ್ತಾರೆ. ಅದ್ರಲ್ಲಿ ಬೇರೆಯವರು ಇರ್ತಾರೆ, ನಮಗೆ ವಿಡಿಯೋ ಹೋಗ್ತಾರೆ, ಹಿಂಗೆ ಹೋಗ್ತಾರೆ ಅಂದ್ರೆ ಬಿಡಲ್ಲ. ಆಜ್ಞಾನಿದ್ರೆ ಬಿಡ್ತಾರೆ, ಲೋಕಲ್ ಅನ್ನು ಗೊತ್ತಾ. ಏನೋ ಯಾರು ಹಾಸ್ಪಿಟಲ್ ಇರ್ತಾರೆ, ನೀವು ಹೋಗ್ತೀರಿ, ಇಲ್ಲ ಸರ್ ನಾವು ಇವರು ಬಿಡಿ ಅಂತ ನಮ್ಮನ್ನು ಹೇಳಿರ್ತೀವಿ, ನಾವು ಯಾರು ನೋಡಿ ಪಾರ್ಕಿಂಗ್ ಅಲ್ಲೇ ನೀವು ಹಾಸ್ಪಿಟಲ್ಗೆ ಹೋಗ್ಬೇಕಾಗ್ತದೆ. ಆ ಟೈಮಲ್ಲಿ ಒಂದು ಆಧಾರ್ ಕಾರ್ಡ್ ಪಕ್ಕದಲ್ಲಿ ಅಂದರೆ ಸಾಧಾರಣವಾಗಿ ನಾವು ಕಳಿಸ್ಕೊಡ್ತೀವಿ. ನಾವು ಒಂದು ಟೀಮೇ ಮಾಡ್ತೀವಿ, ನಾವು ಹೇಳ್ತೀವಿ ಸಾಹೇಬರು ನೋಡಿದ್ದಾರೆ, ದಾಟಿದ್ದಾರೆ ಸಾಹೇಬರು ಅಪ್ ಟು ಚಿಂತಾಮಣಿವರೆಗೂ ನಾವು ಕೋಆರ್ಡಿನೇಟ್ ಮಾಡ್ತೀವಿ.